ನಮಸ್ಕಾರ. ನಾನು ನಿಮ್ಮ ಭರತೇಶ ಪಾನಕನವರು, ಗೌತಮಿ ನ್ಯೂಸ್ ಕರ್ನಾಟಕ. ಇಂದು ಸಾಯಂಕಾಲ 4:30 ಗಂಟೆಗೆ ಜಮಖಂಡಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಕ್ರೈಸ್ ಮುರಾರ್ಜಿ ವಸತಿ ಶಾಲೆಗಳ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರತಿಶತ 90%ಗಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿನಿಯರಿಗೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಮಖಂಡಿ ಇವರು ಹಾಗೂ ಕ್ರೈಸ್ ವಸತಿ ಶಾಲೆಗಳ ಜಿಲ್ಲಾ ಸಮನ್ವಯ ಅಧಿಕಾರಿಗಳು ಎಸಿ ಕಚೇರಿಯ ಸಭಾಂಗಣದಲ್ಲಿ ಪ್ರೋತ್ಸಾಹಿಸಿ ಸನ್ಮಾನಿಸಿದರು. ಕ್ರೈಸ್ ವಸತಿ ಶಾಲೆಗಳ ಪ್ರಾಂಶುಪಾಲರು, ಸಿಬ್ಬಂದಿಗಳು ಹಾಜರಿದ್ದರು. ಇದರಲ್ಲಿ ವಿಶೇಷತೆ ಏನೆಂದರೆ, ಎಸಿ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರರಾದ ಶ್ರೀಮತಿ ಮಾಲಾ ಎಚ್ ಪೂಜಾರಿ ಸಾ ಬನಹಟ್ಟಿ ಇವರ ಮಗನಾದ ಕು ಚೇತನಾ ಪೂಜಾರಿ ಇವನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪೂರ್ಣಪ್ರಜ್ಞಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ರಾಂಪುರದಲ್ಲಿ ಪ್ರತಿಶತ 92% ಅಂಕಗಳನ್ನು ಪಡೆದಿದ್ದು, ಅವನಿಗೂ ಸಹ ಪ್ರೋತ್ಸಾಹಿಸಿ ಸನ್ಮಾನಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನಡಿ ಸತ್ಯದ ಕಡೆ. ಇಷ್ಟು ಫ್ರೂಟ್ಫುಲ್ ಆಗಿ ನಾವು ಡಿಸ್ಕಷನ್ ಮಾಡಿದ್ನಂದ್ರ ಒಂದು ಮಗುವಿನ ಜೀವನ ಯಾವ ರೀತಿ ನೀವು ನೋಡಿ ಹೆಂಗೆ ಬದಲಾವಣೆ ಭಾರತ ದೇಶವನ್ನ ಮಾಡ್ಬೋದು ಅಂತ ಶಿಕ್ಷಕರ ಕೈಯಲ್ಲಿ ಎಸ್ಎಸ್ಎಲ್ಸಿ 8 ಆ 8, 9, 10 3 ವರ್ಷ ನಾವು ಪ್ರಾಮಾಣಿಕವಾಗಿ ಅವರಿಗೆ ಪಾಠ ಹೇಳೋದು, ಜೀವನವನ್ನ ಕಲಿಸೋದು ಹೇಳಿದ್ವಿ ಅಂತಂದ್ರೆ ಆಟೋಮೆಟಿಕ್ಲಿ ದೇ ವಿಲ್ ಸ್ಟ್ಯಾಂಡ್ ಆನ್ ಇದು ಇಂಡಿಪೆಂಡೆಂಟ್ ಆಗಿ ಅವರ ಜೀವನನ ಲೀಡ್ ಮಾಡ್ತಾರೆ. ಸೊ ಬಹಳ ಫ್ರೂಟ್ಫುಲ್ ಆಗಿ ಚರ್ಚೆ ಆಯ್ತು. ಸೊ ಹಾಗೆ ಎಲ್ಲ ಶಿಕ್ಷಕರು ನಿಮ್ಮದೇ ಆದಂತಹ ಕಾಂಟ್ರಿಬ್ಯೂಷನ್ ನಿಮ್ಮದೇ, ಯಾಕಂದ್ರೆ ನೀವು ಎಲ್ಲರೂ ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ಇದ್ದೀರಿ, ಎಲ್ಲ ಪ್ರಿನ್ಸಿಪಲ್ಸ್ ಅವರೇ. ನೀವೇ ಹೇಳಿದ್ವಿ, ನಾನು UPSC ಪ್ರೈಮರಿ ನಿಮ್ಮೊಳಗಿರುವಂತಹ ಕನಸುಗಳು ನಿಮ್ಮ ಈ ಶಾಲೆಯ ಮಕ್ಕಳಿಂದ ಈಡೇರ್ಲಿಕ್ಕಂತ ಅನ್ನೋದೇ ಒಂದು ಖುಷಿಯ ವಿಚಾರ. ಬಹಳ ಖುಷಿ ಆಗ್ತದೆ ನನಗೆ. ಮುರಾರ್ಜಿ ಶಾಲೆಗಳಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಖುಷಿ ಆಗ್ತದೆ. ಅದು ಬಂದು ಹೇಳ್ತೀನಿ, ನನ್ನ ಖುಷಿಯಿಂದ ನಾನೇನಾದ್ರೂ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ, ಅವು ಸಫಲ ಆಗ್ತದೆ. ಅದು ಮುಂದಿನ ವರ್ಷದ ಟಾರ್ಗೆಟ್ ನಮ್ದು ಇನ್ನೂ ಟೂಲ್ ಈಗ 621, ಆಕ್ಚುಲಿ 625 ಇತ್ತು. ಅದು ಈಡೇರಿಲ್ಲ. ಇದು ಈಡೇರಿಲ್ಲ ಅಂದ್ರೆ ನಾವು ಯಾರು ನಿಧಿ ಮಾಡೋದಿಲ್ಲ. ನೆಕ್ಸ್ಟ್ ಬ್ಯಾಚ್ ಎಲ್ಲ ಪ್ಲಾನ್ ಮಾಡ್ಕೊಂಡು ನೀವೆಲ್ಲರೂ ಸೇರಿ, ಹೆಡ್ ಮಾಸ್ಟರ್ಗಳೆಲ್ಲರೂ ಸೇರಿ ಯಾವ ರೀತಿ ಮಾಡಬೇಕು. ವಿಶೇಷವಾಗಿ ಇವರು ಸೂಪರ್ 30 ಅಂತ ಹೇಳಿಟ್ಟಿಲ್ಲ, 30 ಪ್ಯಾಕೇಜ್ ಅನ್ನ ತಗೊಂಡು ಬೇಕಾದ್ರೆ ಒಂದು ಸಪ್ರೇಟ್ ಶಾಲೆಯಲ್ಲಿ ಕಲಿಸೋದಾ ಏನು, ನೀವು ಒಂದು ಸೂಪರ್ ಪವರ್ಫುಲ್ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಅಂದ್ರೆ ನಾನು ಅಪ್ರೂವ್ ಮಾಡ್ತೀನಿ. ಅದ್ರೊಳಗೆ ನನಗೆ ಇನ್ನೊಂದು ಏನಂತಂದ್ರೆ 14 ಶಾಲೆ ಹೆಡ್ ಮಾಸ್ಟರ್ಗಳು ಯಾವುದೇ ರಾಜಕೀಯಗಳನ್ನ, ಯಾವುದೇ ಪೊಲಿಟಿಕಲ್ ಆಗಿ ನೀವು ವಿಚಾರ ಮಾಡಿ ಮಾತಾಡೋದು, ಅವ್ರು ಕೇಳಿದ್ರೆ ನಾನೇ ಕೇಳಿ, ನಾನು ಹೇಳಿದ್ರೆ ಇವರೇ ಕೇಳಬೇಕು ಅನ್ನೋದು ನಿಮ್ಮ ಇರಬಾರ್ದು. ಅಂದ್ರೆ ನಾವು ಮುಂದಿನ ವರ್ಷ 27, 28 ನಮ್ಮ ಅಕಾಡೆಮಿ 26, 27 ಅಲ್ಲಿ 625 625 ಮಿನಿಮಮ್ 10 ಮಕ್ಕಳಾದ್ರೂ ಬರ್ಬೇಕು. ನಮ್ಮ ಟಾರ್ಗೆಟ್ ಅದು. ಸೊ ಈ ವರ್ಷ ನೀವೆಲ್ಲ ಬಹಳ ಚೆನ್ನಾಗಿ ಮಾಡಿರಿ. ಸ್ಟೂಡೆಂಟ್ಸ್ ಅನ್ನು ಮಕ್ಕಳನ್ನು ಏನಂತ ಗೊತ್ತಿಲ್ಲ, ಬಹಳ ಚೆನ್ನಾಗಿ ಮಾಡಿರಿ. ಇವ್ರು ಹೇಳಲಿಕ್ಕಂತಿದ್ರಲ್ಲ, ಪ್ರೊಸೆಸ್ ಆಫ್ ಯುವರ್ ಸ್ಟ್ರಗಲ್ ಎಂತದ ಅದನ್ನೆಲ್ಲ ಬಹಳ ನೀವು ಹೇಳಲ್ಲ. ಸೊ ಈಗ ನೆಕ್ಸ್ಟ್ ನಿಮ್ದು ಫ್ಯೂಚರ್ ಏನು, ನಿಮ್ಮ ಭವಿಷ್ಯ, ಸೈನ್ಸ್ ಮಾಡ್ತೀರಿ, ಆರ್ಟ್ಸ್, ಎನಿ ಸಬ್ಜೆಕ್ಟ್ಸ್ ಏನೇ ಮಾಡ್ರಿ, ಈಗ ನೀವು ಎಲ್ಲ ಇರೋದ್ರಿಂದ ನಾನು ಹೇಳಂಗಿಲ್ಲ, ನಿಮ್ಗೆ ಓದ್ಬೇಕು ಅಂತ ಹೇಳಂಗಿಲ್ಲ. ನಿಮ್ಗಂದ್ರೆ ಡೆಡಿಕೇಶನ್ ಇರ್ತದ, ಒಂದೊಂದು 2-3 ತಾಸು ಕೂತ್ಕೊಂಡು ಓದೋ ಅಷ್ಟು ಕೆಪಾಸಿಟಿ ಬಂದಿರ್ತದ. ಯಾವ್ದಾದ್ರು ಸ್ಟ್ರೀಮ್ಗೆ ಸೆಲೆಕ್ಷನ್ ಮಾಡ್ಕೊಳ್ರಿ, ಬಟ್ ಗಿವ್ ಯುವರ್ 100%. ನಿಮ್ಮನ್ನ ನೀವು 100% ತೊಡಗಿಸ್ಕೊಳ್ರಿ. ಅಂಡ್ ಒಂದು ಟಾರ್ಗೆಟ್ ಇಟ್ಕೊಳ್ರಿ, ಜೀವನದೊಳಗೆ ನಾನು ಏನಾದ್ರು ಮಾಡ್ಬೇಕು, ಒಂದು ಕನಸು ಇಟ್ಕೊಳ್ರಿ. ಅಂಡ್ ಆ ಕನಸನ್ನ ಬೆನ್ ಮಾಡ್ರಿ. ಯಾವತ್ತು ಆ ಕನಸು ಈಡೇರದಾಗಿಲ್ಲ. ಹೇಳಿದ್ರೆ ನಾವೇನ ಗೆದ್ದಿ ಮಾಡಿದೀವಿ, ನಮ್ಮ ಕನಸು, ನಿಮ್ಮ ಕನಸುಗಳು ಬೇರೆ. ಅವುಗಳನ್ನ ನೀವು ರೀಚ್ ಮಾಡೋವರೆಗೂ ನೀವು ಮಲಗಲೇಬಾರ್ದು. ಅಂಡ್ ಇನ್ನೊಂದು, ಈಗ ನಿಮಗೆ ಟಿಲ್ 10th ಸ್ಟ್ಯಾಂಡರ್ಡ್ ನಿಮಗೊಬ್ರು ಗಾಡ್ ಫಾದರ್ ಅಂತ ಎಲ್ಲ ಶಿಕ್ಷಕರು ನಿಮ್ ಜೊತೆಗಿದ್ರು. ಇನ್ಮೇಲಿಂದ ನಿಮಗೆ ಹೊರಗೆ ಕಳಿಸ್ತೇವೆ. ಈಗ ಇಂಡಿಪೆಂಡೆಂಟ್ ಆಗಿ ನೀವು ಜೀವನ ಮಾಡಬೇಕು. ಅಲ್ಲಿ PUC ಒಳಗೆ ಯಾರು ಇನ್ನು ಪರ್ಸನಲೈಸ್ ಆಗಿ ಹೇಳಂಗಿಲ್ಲ. ಅಂಡ್ ಇವನ್ ನಿಮ್ಮ ವ್ಯಕ್ತಿತ್ವದ ಬಗ್ಗೆನೂ ಯಾರು ಹೇಳಂಗಿಲ್ಲ. ಸೊ ಅದಕ್ಕೆ ಈಗ ಏನ್ 3 ವರ್ಷ 4 ವರ್ಷ ನೀವು ಕಲ್ತೀರಿ, ಅದು ನಿಮಗ ಅಡಿಪಾಯ ಇರ್ತದ. ನೀವು ಇನ್ನು ಮೇಲಿಂದ ಟೀಚರ್ಗಳನ್ನ, ನಮ್ಮ ಕ್ರೈಸ್ ಟೀಚರ್ಗಳನ್ನ 100% ಮಿಸ್ ಮಾಡ್ಕೊಂತೀರಿ. 100% ಮಿಸ್ ಮಾಡ್ಕೊಂತೀರಿ. ಸೊ ಇನ್ನು ಮೇಲಿಂದ ನಿಮಗೆ ನೀವೇ ಶಿಕ್ಷಕರು. ನೀವ್ ಎಲ್ಲಿ ಎಡುತ್ತೀರೋ ನೀವೇ ತಿದ್ಕೊಂಡು ಮುಂದೆ ಹೋಗ್ಬೇಕು. ನಿಮ್ಮ ಜೀವನನ ನೀವೇ ರೂಪಿಸ್ಕೋಬೇಕು. ಹೌದಾ?
ಈಗ SSLC ಟಾಪ್ ಬಂದಿರಿ, ಬಹಳ ಖುಷಿ ಆಯ್ತು. ನಾನು ನಿನ್ನೆ ಮುಂಜಾನೆ ಫೋನ್ ಮಾಡಕ್ಕಿದ್ದೆ ಬೇಸ್ತರ ಅವ್ರಿಗೆ ಏನ್ರಿ ರಿಸಲ್ಟ್ ಬರೋದಲ್ಲ ಇವತ್ತು ಅಂತ ಹೇಳಿ. ಆಮೇಲೆ